ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಒಂದು ಖಾರನ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಇದು ಒಂದು ಖಾರ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ದಿಢೀರ್ ಅಂತೇಳಿ ಅಡುಗೆ ಆಗೋಗ್ಬಿಡುತ್ತೆ. ಇದು ನೋಡ್ರಿ ಹಸಿಮೆಣ್ಸಿನ್ಕಾಯಿ ಖಾರನ ಅಂತೀವಿ ನಾವು. ಇದು ಖಾರನ ನೋಡ್ರಿ ಹೊರಗೆ ಇಟ್ಕೊಂಡ್ರೆ ಒಂದು 15 ದಿನದವರೆಗೂ ಇಟ್ಕೋಬೋದು. ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ಇಟ್ಕೊಂಡ್ರೂ ಏನೂ ಆಗಂಗಿಲ್ಲ ಈ ಖಾರನ. ಇದು ಹೆಂಗೆ ಮಾಡ್ತೀವಿ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಹಸಿಮೆಣ್ಸಿನ್ಕಾಯಿ ನೋಡಿರಿ ಒಂದು 1/4 kg ತೊಗೊಂಡಿನಿ ನಾನು. ಇದನ್ನು ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಇದು ಎಷ್ಟು ಚೆಂದ ಫ್ರೈ ಮಾಡ್ಕೋತೀವಲ್ರಿ ಅಷ್ಟು ದಿನ ಏನೂ ಕೆಡಂಗಿಲ್ಲ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಕೆಂಪಾಗಿ ಸಣ್ಣ ಉರಿ ಒಳಗನ ಕೆಂಪಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಇದು ಚೆಂದಂಗೆ ಫ್ರೈ ಆದಮೇಲೆ ರೀ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕ್ರಿ. ನೋಡಿರಿ ಈ ಥರ ಮೆತ್ತಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈ ಥರ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಜಾಸ್ತಿ ದಿನ ಏನೂ ಕೆಡಲಾರ್ದೆ ಇರುತ್ತೆ ರೀ ಇದು ಖಾರ. ಈಗ ನೋಡಿರಿ ಹಸಿಮೆಣ್ಸಿನ್ಕಾಯಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಂಡೆ ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ ರೀ. 1-2 ಸ್ಪೂನು ಜೀರಿಗೆ, ಒಂದು ಸ್ವಲ್ಪನ ಉಪ್ಪು ಹಾಕ್ಕೋಬೇಕ್ರಿ. ಯಾಕಂದ್ರೆ ಉಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಕೆಡಂಗಿಲ್ಲ ಇದು ಖಾರ. ಆಮೇಲೆ ಅಡುಗೆಗೂ ಹಾಕ್ಕೋತೀವಲ್ಲ, ಆಮೇಲೆ ಅದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪನ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ಬೇಕ್ರಿ. ಇದು ನೋಡಿರಿ ರೆಡಿ ಆಯಿತು. ಇದು ಹಸಿಮೆಣ್ಸಿನ್ಕಾಯಿ ಖಾರ. ಇದು ಒಂದಿದ್ರೆ ದಿಢೀರ್ ಅಂಥೇಳಿ ಅರ್ಜೆಂಟಾಗಿ ಏನು ಬೇಕಾದರೂ ಪಲ್ಯಗಳು, ಆಮೇಲೆ ಸಾರು, ಆಮೇಲೆ ಏನೂ ಇಲ್ಲ ಅಂತಂದ್ರೂ ಚಪಾತಿ ಮಾಡ್ಕೊಂಡು ಇದೊಂದು ಸ್ವಲ್ಪ ಖಾರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರಂದ್ರೂ ಟೇಸ್ಟಿಯಾಗಿರುತ್ತೆ. ಇದೇನು ಖಾರ ಏನು ಜಾಸ್ತಿ ಇರೋಂಗಿಲ್ಲ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ. ನಾಳೆ ಸಿಗ್ತೀವಿ.